ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇವತ್ತಿನ ರೆಸಿಪಿ ಪಂಜಾಬಿ ಸ್ಟೈಲಲ್ಲಿ ಆಲೂ ಪರಾಟಾನ ಬ್ರೇಕ್ಫಾಸ್ಟಿಗೆ ಅಂತ ಮಾಡಿದ್ವಿ. ಹೇಗೆ ಮಾಡಿದ್ವಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನು 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ 1/4 ಚಿಟಿಕೆಯಷ್ಟು ಅರಿಶಿನ, ಉಪ್ಪು, ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ನಾದ್ಕೊಂಡು 15 ನಿಮಿಷ ಇದನ್ನು ಇಡಬೇಕಾಗತ್ತೆ. ಹಿಟ್ಟನ್ನು ಮೆತ್ತವಾಗಿ ಮಿದುವಾಗಿ ನಾದ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಇದ್ದರೆ ಸಾಕು. ಇದನ್ನು ಒಂದು ಪ್ಲೇಟ್ ಅಥವಾ ಬೌಲ್ನ ಮುಚ್ಚಿಟ್ಟು 15 ನಿಮಿಷ ಇದನ್ನು ಇಡೋಣ. ಆಲೂಗಡ್ಡೆ ಸ್ಟಫಿಂಗ್ಗೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 3 ಹಸಿರು ಮೆಣಸಿನ್ಕಾಯಿ, ಒಂದು 5-6 ಬೆಳ್ಳುಳ್ಳಿ ಬೇಳೆ ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಅದಾದಮೇಲೆ ಕುಟಾಣಿಯಲ್ಲಿ ಸ್ವಲ್ಪ ಹವಿಜ, ಮೆಣಸು, ಜೀರಿಗೆನ 1 ರೌಂಡು ಕುಟ್ಕೊಂಡು ಆಮೇಲೆ ಅದೇ ಜಾರ್ಗೆ ಹಾಕ್ಕೊಂಡು ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೊತೀನಿ. ಹವಿಜ ಅಂದರೆ ಧನಿಯಾ ಕಾಳು, ಕನ್ಫ್ಯೂಸ್ ಆಗಬೇಡಿ, ನಮ್ಮ ಕಡೆ ಇದಕ್ಕೆ ಹವಿಜ ಅಂತ ಕರೀತಾರೆ. ಜಲ್ದಿ ಸಣ್ಣ ಆಗೋದಿಲ್ಲ ಅಂತ ಸಲುವಾಗಿ ನಾನು ಒಂದು ಸಾರಿ ಈ ಥರ ಕುಟ್ಕೊಂಡು ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೊತೀನಿ. ಅದೇ ಜಾರಿಗೆ ಇದನ್ನು ಹಾಕ್ಕೊಂಡು ಒಂದು ಸಾರಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ರೆಡಿ ಆಯಿತು. ಈಗ ಕೊತ್ತಂಬರಿ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊತೀನಿ. ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು. ಅದಾದಮೇಲೆ 4 ಪೊಟ್ಯಾಟೋನ ಬಾಯ್ಲ್ ಮಾಡಿಕೊಂಡೆ. ಪೊಟ್ಯಾಟೊ ಯಾವಾಗ ಹಣ್ಣಾಗಿ ಬಾಯ್ಲ್ ಮಾಡ್ಕೋಬಾರ್ದು, 1 ವಿಷಲ್ ಆದರೆ ಸಾಕು. ಇದೆಲ್ಲ ಸಿಪ್ಪೆನ ತೆಗೆದುಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಸ್ವಲ್ಪ ಇದನ್ನು ಹೆರ್ಚ್ಕೊಳ್ಳೋಣ. ಗಂಟಿದ್ರೆ ಲಟ್ಸೋವಾಗ ಸರಿ ಬರೋದಿಲ್ಲ ಪರೋಟದಲ್ಲಿ. ಸೊ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಾದಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳೋದು. ಅದಾದಮೇಲೆ ತುರಿದಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ, ಗರಂ ಮಸಾಲ, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಚಾಟ್ ಮಸಾಲ ಅಥವಾ ಮ್ಯಾಗಿ ಮಸಾಲ ಯಾವುದಾದ್ರೂ ಇದ್ದರೆ 1 ಹಾಕ್ಕೊಳ್ಳಿ. ಇದೆಲ್ಲ ಮಸಾಲ ಎಷ್ಟೆಷ್ಟು ಹಾಕಬೇಕು ಅಂತ ಕೆಳಗಡೆ ಕೊಡ್ತಾ ಇದ್ದೀನಿ, ವಿಡಿಯೋದಲ್ಲಿ ನೀವು ನೋಡ್ಕೋಬೋದು. ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಕೆಳಗಡೆ ತೆಗೆದುಬಿಟ್ಟು ಇದಕ್ಕೆ ನಿಂಬೆ ರಸ, ಉಪ್ಪನ್ನು ಹಾಕಿ ಕಲಿಸ್ಕೊಳ್ಳೋದು. ಉಪ್ಪು ಒಗ್ಗರಣೆಯಲ್ಲೇ ಹಾಕಿದರೆ ಸ್ವಲ್ಪ ನೀರು ಬಿಡೋ ಚಾನ್ಸಸ್ ಇರುತ್ತೆ ಅಂತ ನಾನು ಒಗ್ಗರಣೆ ಹಾಕುವಾಗ ಹಾಕಲಿಲ್ಲ, ಹೊರಗಡೆ ತೆಗೆದಾದ್ಮೇಲೆ ಹಾಕಿದ್ದೀನಿ. ನೋಡಿದರೆ ಗೊತ್ತಾಗಿರ್ಬೋದು, ಸ್ವಲ್ಪ ಕೂಡ ನನಗೆ ಕೈಗೆ ಅಂಟ್ಕೊಂಡಿಲ್ಲ ಅದು ಆಲೂಗಡ್ಡೆ. ಈ ಥರ ಇದ್ದರೆ ಪರೋಟಾಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನಾನೀಗ 2 ಸೇಮ್ ಅಳತೆ ಅಷ್ಟು ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ. ಇದ್ರ ಒಳಗಡೆ ಆಲೂಗಡ್ಡೆನ ಸ್ಟಫಿಂಗ್ ಮಾಡಿ ಈ ಥರ ಮೇಲ್ಗಡೆ ಹಾಕಿ 1 ಪದರನ್ನು ಹಾಕಿ 1 ಟೈಮ್ ಅಷ್ಟೇ ಇದನ್ನು ಮೇಲ್ಗಡೆ ತೀಡ್ಬಿಡ್ತೀನಿ ಅಷ್ಟೇ. ತೀಡಿಬಿಟ್ಟು ದಂಡೆ ಎಲ್ಲ ಸ್ವಲ್ಪ ಡಿಸೈನ್ ಥರ ಪ್ರೆಸ್ ಮಾಡ್ಕೊತ ಹೋದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಫೋರ್ಕ್ ಆಯಿತು, ಯಾವುದಾದ್ರೂ ಸ್ಪೂನ್ ಆಯಿತು, ಇದರಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಮಾಡಿದ್ದೀನಿ. ಈಗ 1 ಟೈಮ್ ಮೇಲ್ಗಡೆ ಅಷ್ಟೇ ಲಟ್ಟಿಸ್ಕೊಳ್ಳೋಣ. ಅದಾದಮೇಲೆ ನಾನು ಇನ್ನೊಂದು ರೀತಿ ತೋರಿಸ್ತೀನಿ. ಸೇಮ್ ಇದೇ ಥರನ ಹಿಟ್ಟನ್ನು ಕೈಯಲ್ಲಿ ತಗೊಂಡು ಹೋಳಿಗೆ ತುಂಬ್ಕೊಳ್ತೀವಲ್ಲ ಆ ರೀತಿ ತುಂಬಿಕೊಂಡು ಇದನ್ನು ಲಟ್ಟಿಸ್ಕೊಳ್ಬೋದು. ಸೊ ಇವಾಗ ನಂದು 5-6 ಪರೋಟ ರೆಡಿ ಆಯಿತು. ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿಬಿಟ್ಟು ಕಾಮನ್ನಾಗಿ ನಾವು ಹೆಂಗೆ ಬೇಯಿಸ್ಕೊತೀವಿ ಹಾಗೆ ಬೇಯಿಸ್ಕೊಳ್ಳೋದು.
ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಅಂದರೆ ಪರ್ಫೆಕ್ಟಾಗಿ ಯಾರೂ ಹೂರಣ ಮಾಡಲಿಕ್ಕೆ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮಗೂ ಕೂಡ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು ನಮ್ಮ ನಾರ್ತ್ ಇಂಡಿಯಾದಲ್ಲಿ ವೆರಿ ಫೇಮಸ್ಸು. ಡೆಲ್ಲಿ, ಪಂಜಾಬಲ್ಲಿ ಬಹಳಷ್ಟು ಇದನ್ನು ಮಾಡ್ತಾರೆ, ಆಲೂ ಪರಾಟ. ನೋಡಿದ್ರಲ್ಲ ಪರಾಟ ಎಷ್ಟು ಮಸ್ತ್ ಆಗ್ಯಾವು. ಹಾಗಿದ್ರೆ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.